ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗೆ ಇಡ್ಲಿನ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಾನೆ ಏನೇನಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಒಂದು ಮೂರು ಕಪ್ಪಷ್ಟು ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಅಂದರೆ ನಾನು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಯಾವುದಿದೆ ಆ ಅಕ್ಕಿನ ನೀವು ತೊಗೊಬೋದು. ಅಂದರೆ ಕ್ವಾಂಟಿಟಿ ಈ ರೀತಿ ನೀವು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಇಡ್ಲಿ ಅಕ್ಕಿನ ನಾವು ತೊಗೊಂಡು ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ. ಸೊ ಹಂಗಾಗಿ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನೀವು ನಾರ್ಮಲಾಗಿ ನಿಮ್ಮ ಹತ್ರ ಯಾವುದಿದೆ ಅದು ತೊಗೊಬೋದು. ನೋಡಿ, ಅದಕ್ಕೆ ನಾನು ಒಂದು 3/4 ಕಪ್ಪಷ್ಟು ಉದ್ದಿನಬೇಳೆನ ಇವಾಗ ಹಾಕ್ಕೊತಾ ಇದ್ದೀನಿ. ನೋಡಿ, ಉದ್ದಿನಬೇಳೆ ಮತ್ತು ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಂಡೆ. ಸೊ ಇದಕ್ಕೆ ನಾನು ಮತ್ತೆ ಒಂದು 3/4 ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲನೂ ಮನೇಲಿರೋದೇ ಡಿಫ್ರೆಂಟಾಗಿ ಬೇರೆ ಬೇರೆ ಎಲ್ಲ ಮಿಕ್ಸ್ ಏನು ಮಾಡೋಂಗಿಲ್ಲ. ಇಷ್ಟನ್ನು ನಾನು ಒಂದು 2-3 ಸಲ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಸೊ ಬೆಳಗ್ಗೆನೇ ನಾನು ನೆನೆಸಿಟ್ಕೊಂಡಿರೋದ್ರಿಂದ ಒಂದು 7 to 8 hours ನಾನು ಇದನ್ನು ನೆನೆಸಿ ಆಮೇಲೆ ನಾನು ರುಬ್ಕೊತೀನಿ. ನೋಡಿ, ಈ ರೀತಿ ಚೆನ್ನಾಗಿ ನೆಂದಿದೆ. ಇವಾಗ ಒಂದು 7 hours ನಾನು ನೆನೆಸಿದ್ದೆ. ಸೊ ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, ಆಮೇಲೆ ಅಷ್ಟೇ, ನೀವು ರುಬ್ಬಬೇಕಾದ್ರೆ ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಫುಲ್ಲು ಜಾಸ್ತಿ ಕ್ವಾಂಟಿಟಿಯಲ್ಲಿ ರುಬ್ಕೊಂಡ್ರೆ ಅದು ಒಂದೇ ಸಮ ನಿಮಗೆ ಹಿಟ್ಟು ರುಬ್ಬೋಕ್ಕಾಗಲ್ಲ. ಸೊ ಹಂಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಆಮೇಲೆ ಸ್ವಲ್ಪ ಇಡ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತರಿಯಾಗಿ ಇರಬೇಕು. ಸೊ ಇದನ್ನು ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಅದೇ ರೀತಿ ನಾನು ನೆಕ್ಸ್ಟು ಅಷ್ಟೇ ಸ್ವಲ್ಪನೇ ತೊಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ರುಬ್ಕೊಬೇಕು. ಸೊ ಇದನ್ನು ನಾನು ಅದೇ ಥರ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಇನ್ನು ಉಳಿದಿರೋದೆಲ್ಲ ಒಂದೇ ಸಲ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು 4 ಜನಕ್ಕೆ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಈ ಕ್ವಾಂಟಿಟಿಯಲ್ಲಿ ಇರಬೇಕು. ಸೊ ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಅಕ್ಕಿ ಏನಿದೆ ಆ ಕ್ವಾಂಟಿಟಿನ ನೀವು ಡಬಲ್ ಮಾಡ್ಕೊಬೋದು, ಅಥವಾ ಎಷ್ಟು ಬೇಕಷ್ಟನ್ನ ನೀವು ತೊಗೊಳ್ಳಿ. ನೋಡಿ, ಎಲ್ಲನೂ ಇವಾಗ ಒಂದೇ ಸಲ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ರುಬ್ಕೊಬೇಕು. ಅವಲಕ್ಕಿ ಎಲ್ಲ ಮೆತ್ತಗಿರುತ್ತಲ್ವ, ತುಂಬ ಬೇಗನೆ ರುಬ್ಕೊಂಡ್ಬಿಡ್ಬೋದು. ಸೊ ಅದನ್ನು ನಾನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈ ರೀತಿ ನೀವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಉಬ್ಬುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಬೇಕು. ಸೊ ನೋಡಿ, ಅದು ನಾನು ಓವರ್ ನೈಟೆಲ್ಲ ಚೆನ್ನಾಗಿ ಇಟ್ಟಿದ್ರಿಂದ ಇಷ್ಟು ಚೆನ್ನಾಗಿ ಉಬ್ಬಿದೆ. ನೋಡಿ, ಅದನ್ನು ಒಂದು ಸಲ ಚೆನ್ನಾಗಿ ಆ ಬ್ಯಾಟರ್ನ ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಎಲ್ಲ ಚೆನ್ನಾಗಾಗಿದೆ. ಸೊ ನಾವಿವಾಗ ಇಡ್ಲಿ ಪ್ಲೇಟ್ಗೆ ಲೈಟಾಗಿ ಸ್ವಲ್ಪ ಎಣ್ಣೆ, ಯಾಕೆಂದರೆ ಇಡ್ಲಿ ಅಂಟ್ಕೊಬಾರ್ದು ಅಂತ ಸ್ವಲ್ಪ ಈ ರೀತಿ ಎಣ್ಣೆನ ಹಂಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆಯಿಲ್ ಹಾಕ್ಕೊಂಡು ನಾನಿವಾಗ ಇಡ್ಲಿನೂ ಅಷ್ಟೇ ತುಂಬ ಜಾಸ್ತಿ ಏನು ಬಿಟ್ಕೊಂಬಿಡಿ. ಸೊ ಅದು ಎಷ್ಟಿದೆ ಕಪ್ಪು ಅಷ್ಟಕ್ಕೆ ಬಿಟ್ಕೊಳ್ಳಿ ಸಾಕು. ನೋಡಿ, ಅದೇ ರೀತಿ ಎಲ್ಲ ಇದಕ್ಕೂ ಹಾಕ್ಕೊಂಡು, ಸೊ ನಾನು ಆಲ್ರೆಡಿ ನೀರನ್ನು ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೀನಿ. ನೋಡಿ, ನೀರು ಅಷ್ಟೇ ಚೆನ್ನಾಗಿ ಬಿಸಿಯಾಗಿದೆ ಇವಾಗ. ಸೊ ಈ ರೀತಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಇಡ್ಲಿ ಫಿಲ್ ಮಾಡಿದ್ದೀನಲ್ವ, ಆ ಪ್ಲೇಟ್ಸ್ನ ಈ ರೀತಿ ಹಾಕ್ಕೊಂಡು ಒಂದು 11 to 12 minutes ಅದನ್ನು ಬೇಯಿಸ್ಕೊಬೇಕು. ಸೊ ಅಷ್ಟಾದಮೇಲೆ ನೀವು ಈ ರೀತಿ ಮುಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಡ್ಲಿ ಏನಾದ್ರು ಅಂಟಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಇಡ್ಲಿ ಆಗಿದೆ ಅಂತ ನಾನು ಮುಟ್ಟು ನೋಡಿದೆ, ಇಡ್ಲಿ ಅದೇನು ಕೈಗೆ ನಮ್ಗೆ ಅಂಟ್ಕೊಂಡಿಲ್ಲ. ಸೊ ಹಂಗಾಗಿ ಇಡ್ಲಿ ಆಗಿದೆ. ಸೊ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ನೋಡಿ ಇವಾಗ ಬಿಡಿಸ್ಕೊತಾ ಇದ್ದೀನಿ. ಸೊ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇಡ್ಲಿನೂ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ. ವೀಕ್ಷಕರೇ, ನೀವು ಇದೇ ರೀತಿ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೋಡಿ, ಈ ರೀತಿ ಎಲ್ಲನೂ ಅಷ್ಟೇ. ಸೊ ಅದೇ ರೀತಿ ನಾನು ಅದೇನಿದೆ ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ವ, ಅದನ್ನು ಸ್ವಲ್ಪ ತೆಗೆದು ಸೇಮ್ ಅದೇ ಥರ ಒಂದು ಸ್ವಲ್ಪ ಆಯಿಲ್ನ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆಯಿಲ್ ಅಷ್ಟೇ ತುಂಬ ಜಾಸ್ತಿ ಏನು ಬೇಡ. ಸೊ ಇಡ್ಲಿ ಸಾಫ್ಟಾಗಿ ಬರೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಇಡ್ಲಿ ಹಂಗೆ ಬರುತ್ತೆ ಪ್ಲೇಟಲ್ಲಿ. ನೋಡಿ, ಇದೇ ರೀತಿ ನಾನು ಎಲ್ಲ ಇಡ್ಲಿಗೂ ಹಾಕ್ಕೊಂಡು ಸೇಮ್ ನೀರು ಅವಾಗೆ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಕುದಿಯೋಕೆ ಇಟ್ಟಿದ್ದೆ. ಸೊ ನೀರು ಚೆನ್ನಾಗಿ ಕುದ್ದಿದೆ. ಸೊ ಅದಕ್ಕೆ ಇಟ್ಕೊಂಡು ನಾನು ಸೇಮ್ ಅಷ್ಟೇ 11 to 12 minutes ಬೇಯಿಸ್ಕೊಂಡಿದ್ದೀನಿ. ಸೊ ಇಡ್ಲಿ ಇವಾಗ ರೆಡಿ ಆಗಿದೆ. ನೋಡಿ, ಇದನ್ನು ಅಷ್ಟೇ ಸ್ವಲ್ಪ ತಣ್ಣಗೆ ಆಗಿಬಿಟ್ಟು ಅದನ್ನು ಈ ರೀತಿ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. 4 ತಿನ್ನೋರು ಒಂದು 8 ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ.
ನೋಡಿ ಹೋಟೆಲಲ್ಲಿ ಸಿಗುತ್ತಲ್ವ ನಿಮಗೆ ಮಲ್ಲಿಗೆ ಇಡ್ಲಿ ಅಂತ, ಅದೇ ರೀತಿ ಬರುತ್ತೆ ನೋಡಿ. ಅದಕ್ಕೆ ನಾವು ಚಟ್ನಿನೂ ಸ್ವಲ್ಪ ಇವಾಗ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ತೆಂಗಿನ ತುರಿ 1 ಕಪ್ ತೊಗೊಂಡಿದ್ದೀನಿ, ಒಂದು 4 ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ, ಶುಂಠಿ 1 ಇಂಚಷ್ಟು, ಮತ್ತು ಹುಣಸೆಹಣ್ಣು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸೊ ಒಗ್ಗರಣೆಗೆ ನೋಡಿ ಕರಿಬೇವು, ಉದ್ದಿನಬೇಳೆ, ಸಾಸಿವೆ, 1 ಮೆಣಸಿಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಇಂಗು. ಸೊ ಅದನ್ನು ನಾನು ಒಂದು ಪ್ಯಾನಲ್ಲಿ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಅಂದರೆ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡು ಮೆಣಸಿಕಾಯಿನ ಈ ರೀತಿ ಮುರಿದ್ಬಿಟ್ಟು ನೀವು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಹಂಗೆ ಫುಲ್ಲು ಉಂಡುಂಡೆ ಹಾಕಿದ್ರೆ ನೀವು ಅದು ಸಿಡಿಯುತ್ತೆ. ಸೊ ಹಂಗಾಗಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ಅವಾಗೆ ತೋರಿಸ್ದೆ ಅಲ್ವಾ, ತೆಂಗಿನ ತುರಿನೂ ಹಾಕ್ಕೊತಾ ಇದ್ದೀನಿ ಇವಾಗ. ಅದಕ್ಕೆ ಹುಣಸೆಹಣ್ಣು, ಶುಂಠಿ ಮತ್ತು ಹುರ್ಗಡ್ಲೆ ಇಟ್ಕೊಂಡಿದೆ ಅಲ್ವಾ, ಹುರ್ಗಡ್ಲೆನೂ ಇವಾಗ ಹಾಕ್ಕೊತಾ ಇದ್ದೀನಿ. ಸೊ ನಾವು ಇಷ್ಟನ್ನೇ ಹಾಕ್ಕೊಂಡು ಇವಾಗ ರುಬ್ಕೊಬೇಕು. ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಆಮೇಲೆ ಹಾಕೊಳ್ಳೋಣ. ಅದೊಂಥರ ಕೊತ್ತಂಬರಿ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ. ಸೊ ನೋಡಿ ಇಷ್ಟು ಒಂದು 3/4 ಭಾಗ ರುಬ್ಬಿದೆ ಅಲ್ವಾ. ಸೊ ಅದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಇಷ್ಟನ್ನು ಹಾಕ್ಕೊಂಡು ಒಂದು 1/4 ಭಾಗ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಬ್ಯಾಲೆನ್ಸ್, ಅಷ್ಟು ರುಬ್ಕೊಂಡ್ರೆ ನೋಡಿ ಹೋಟೆಲ್ ಸ್ಟೈಲಲ್ಲೇ ನಿಮಗೆ ಚಟ್ನಿ ಬರುತ್ತೆ. ಸೊ ನೋಡಿ ಆ ಕೊತ್ತಂಬರಿ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ. ಸೊ ನೋಡಿ ಅದೇ ಪ್ಯಾನ್ಗೆ ಇವಾಗ ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಸೊ ಯಾಕೆಂದರೆ ಚಟ್ನಿಗೆ ಒಗ್ಗರಣೆ ಅವಾಗೆ ತೋರಿಸಿದ್ನಲ್ಲ ಐಟಮ್ಸು, ಅದನ್ನೇ ಹಾಕ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದು. ಸೊ ನೋಡಿ ಎಣ್ಣೆ ಬಿಸಿ ಆದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ನೋಡಿ. ಸಾಸಿವೆ ಚೆನ್ನಾಗಿ ನೋಡಿ ಈ ರೀತಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ 1 ಮೆಣಸಿಕಾಯಿ ಇಟ್ಕೊಂಡೆ ಅಲ್ವಾ, ಆ ಮೆಣಸಿಕಾಯಿನ ಹಾಕ್ಕೊಂಡು ಉದ್ದಿನಬೇಳೆನೂ ಹಾಕ್ಕೊಂಡು ನಾನು ಇವಾಗ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀವು ಮೀಡಿಯಮಾಗಿ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು, ಯಾಕೆಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಲ್ವಾ, ಸೀದೋಗುತ್ತೆ. ಸೊ ಅದಕ್ಕೆ ಇಂಗು ಸ್ವಲ್ಪ ಹಾಕ್ಕೊಂಡು, ಕರಿಬೇವು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಸಾಕಿದನ್ನು. ಇನ್ನೇನು ಆಯ್ತು ಅನ್ನುವಾಗ ನಾನು ಕರಿಬೇವು ಹಾಕ್ಕೊಂಡಿರೋದು. ಸೊ ಇಷ್ಟನ್ನು ನಾನು ಇವಾಗ ಚಟ್ನಿ ಇತ್ತಲ್ಲ ಆ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆನ. ಸೊ ಇವಾಗ ಚಟ್ನಿ ರೆಡಿ ಆಗಿದೆ. ಈ ರೀತಿ ನೀವು ಚಟ್ನಿ ಮಾಡಿಕೊಂಡ್ರೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ನು. ಸೊ ಹೋಟೆಲ್ ಸ್ಟೈಲ್ ಚಟ್ನಿನೇ ಇದು. ಸೊ ನೋಡಿ ಇಡ್ಲಿನೂ ಅಷ್ಟೇ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.